ಇವತ್ತು ನಡೆದ ಏನು ನಿನ್ನೆ 763 ಸಿಂದಗಿ ಕೊಳಗೇರಿ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಜನರಿಗೆ ಅಲ್ಲಿ ಫಲಾನುಭವಿಗಳು ಸ್ಥಳೀಯ ಶಾಸಕರು ಆಯ್ಕೆ ಮಾಡಿದ್ದಾರೆ. ಫಲಾನುಭವಿಗಳನ್ನು ಕೆಲವೊಂದು ನಿಜವಾದ ಫಲಾನುಭವಿಗಳು ಅಲ್ಲಿ ಆಯ್ಕೆ ಆಗಿರುವುದಿಲ್ಲ ಅಂಥೇಳಿ ನಾವು ನಿನ್ನೆ ಶಾಸಕರಿಗೆ ಕೇಳಕ್ಕೆ ಮನವಿ ಮಾಡ್ಕೊಳ್ಳೋಕೆ ಹೋಗಿದ್ದೀವಿ. ಶಾಸಕರು ಅದು ಏನು ಆಯ್ಕೆ ಮಾಡ್ಯಾರ ಫೈನಲ್ ಅದು 19 ಆಗಿದ್ದದ. ನನ್ನ ಕೈ ಮೇಲೆ ಯಾವುದೂ ಆಯ್ಕೆ ಮಾಡಿಲ್ಲ, ನಾ ಯಾವುದಾದ್ರು ಪಟ್ಟಿನೂ ಮುಟ್ಟಿಲ್ಲ, ನಾ ಬರೀ ಸಹಿ ಮಾಡಿ ಕಳಿಸೀನಿ ಅಂತೇಳಿ ನಿನ್ನೆ ಸ್ಥಳೀಯ ಶಾಸಕರು ಹೇಳಿದ್ರು. ಅದು ಏನು ಕೇಳ್ತೀರಿ ಅಧಿಕಾರಿಗಳಿಗೆ ಹೋಗಿ ಕೇಳ್ರಿ ಅಂತ ಹೇಳಿದ್ರು. ನಾವು ನಿನ್ನೆ ಶಾಸಕರಿಗೆ ಭೇಟಿಯಾಗಿದ್ವಿ. ಇವತ್ತಿನ ದಿನ ನಾವು ಏನದ ವಿಜಯಪುರದ ಕೊಳಗೇರಿ ಪ್ರದೇಶ ಅಭಿವೃದ್ಧಿ ನಿಗಮ ಉಪವಿಭಾಗ ಬಿಜಾಪುರಕ್ಕೆ ಹೋಗಿದ್ದೀವಿ. ಅಲ್ಲಿ ಹೋದಾಗ AW ಸಾಹೇಬರಿಗೆ ಭೇಟಿ ಅಲ್ಲಕ್ಕೆ ಹೋಗಿದ್ದೀವಿ, ಮನವಿ ಕೊಡಬೇಕು. ನಮಗೆ ಅಲ್ಲಿ 8 ಎಕರೆದಾಗ ಇರ್ತಕ್ಕಂಥವ್ರಿಗೆ ಅನ್ಯಾಯ ಆಗಿದೆ ಸಾಹೇಬ್ರ. 8 ಎಕರೆದಾಗ ಇಲ್ಲಾರ್ದು ಹೊರಗಿನ ಮಂದಿಗೆ ತಂದು ಅಲ್ಲಿ ಹಾಕ್ಯಾರ ಅಂತೇಳಿ ನಾವು ನ್ಯಾಯ ಕೇಳಬೇಕು. ನಮಗೆ ನ್ಯಾಯ ಕೊಡಿಸ್ರಿ ಸಾಹೇಬ್ರ, ಅನ್ಯಾಯ ಆಗ್ಯದ ಅಂತೇಳಿ ಕೇಳಕ್ಕೆ ಹೋಗಿದ್ದೀವಿ. ಈ ವಿಷಯವಾಗಿ ಅವರು ಇದ್ದಿರಲಿಲ್ಲ, ಅವರು ರಜದ ಮೇಲೆ ಅದಾರ ಅಂತಂದರು. ಅವರು ಇನ್ಚಾರ್ಜ್ ಹಾಕ್ಯಂದ್ರೆ ಸೋಯಲ್ ಸರ್ ಅಂತೇಳಿ ಸೋಯಲ್ ಕೋಮ್ಲಾಪುರ್ ಅಂತೇಳಿ ಅವರು ಇನ್ಚಾರ್ಜ್ ಇದ್ದರು, ಇಂಜಿನಿಯರು. ಅವರು ನಾವು ಅಲ್ಲಿ ಹೋದಾಗ ಮೊನ್ನೆ 24ನೇ ತಾರೀಕಿಗೆ ಅವ್ರಿಗೆ ಒಂದು ಮನವಿ ಕೊಟ್ಟು ಬಂದಿದ್ದೀವಿ. ಸ್ಥಳೀಯವಾಗಿ ಬಂದು ಸ್ಥಾನಿಕ ಚೌಕಾಸಿ ಮಾಡಿ ನಮಗೇನಾದ್ರು ನ್ಯಾಯ ದೊರಕಿಸ್ಕೊಡಿ ಸರ, ಹಂಗೆ ಅಲ್ಲಿ ಅನ್ಯಾಯ ಆಗ್ಯದ, ಅಲ್ಲಿ ಸ್ಥಳೀಯವಾಗಿ ಯಾರು ಇರ್ತಾರ ಅಂಥವ್ರಿಗೆ ಕೊಡಿಸ್ರಿ, ಇವ್ರಿಗೆ ಅಂತೆಲ್ಲ ಯಾರಿಗೇ ಇರಲಿ ಅಲ್ಲಿ ಇದ್ದವ್ರಿಗೆ ಬಡಬಗ್ಗರಿಗೆ ನ್ಯಾಯ ಸಿಗಲಿ ಅಂತೇಳಿ ನಾವು ಹೇಳಿದ್ದೀವಿ ಸರ್. ಅಲ್ಲಿ ಆಗಿದ್ದೇನು ಕೆಲವೊಬ್ಬರು ಶ್ರೀಮಂತರಿಗೆ ಕೊಟ್ಟದ್ದು ಕಂಡು ಬರ್ತದೆ ಸರ್, ಕೆಲವೊಬ್ಬರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಮ್ಮ ಕಾರ್ಯಕರ್ತರು ಅಂತೇಳಿ 3 ಗಾರ್ಡನ್ ಇದ್ದು ಅಂತ 2 ಗಾರ್ಡನ್ ತೆಗೆದು ತಮ್ಮ ಕಾರ್ಯಕರ್ತರಿಗೆ 45 ಮಂದಿ ಕಾರ್ಯಕರ್ತರಿಗೆ ಸೇರ್ಸ್ಯಾರ. ಅದಕ್ಕೆ ನಾವೇನು ಕೇಳಿದ್ವಿ, ಮಾಲಕರ ಕಾರ್ಯಕರ್ತರಿಗೆ ಸೇರ್ಸಕ್ಕೆ ಇದು ನಿಮ್ಮ ಅನುದಾನದಾಗ ಬಂದದ್ದಲ್ರಿ, ಕಾರ್ಯಕರ್ತರಿಗೆ ಸೇರ್ಸಕ್ಕೆ ಸ್ಲಮ್ ಜಾಗ ಇದು, ಸ್ಲಮ್ನಾಗ ವಾಸ ಇದ್ದಂಥವ್ರಿಗೆ ಜಾಗ ಕೊಡ್ರಿ ಮಾಲಕರ ಅಂತ ಕೇಳಕ್ಕೆ ಹೋದಿವಿ. ಅದೇನು ನೀ ಕೇಳಬೇಡ, ಅದು ಏನದ 600 ಅರ್ಜಿ ಬಂದಾವ, ಅಲ್ಲಿ ಇರೋದು 320 ಅದ, ಎಲ್ಲಿದು ಕೊಡ್ತಾರ ಹೋಗಿತ್ತ ಸುಣಗಾರ ಮನೆ ಬಲ್ಲಿ ಹೋರಿ, ಇಲ್ಲಿಕ ಅಂತರಗಂಗೆ ರೋಡಿಗೆ ಹೋರಿ ಅಂತ ಸ್ಥಳೀಯ ಶಾಸಕರು ನಮಗೆ ಬೆದರಿಸಿ ಹಚ್ಚಿಕೊಟ್ರು. ನಾವೇನದ ಇಷ್ಟು ಕೇಳಿದಕ್ಕಾಗಿ ಆಗಿಂದಾಗೆ 8 ಮಂದಿ ಪೊಲೀಸರಿಗೂ ಕರೆಸಿದ್ರು ಶಾಸಕರು. ಅದಕ್ಕೆ ನಾವು ಹೇಳಿದ್ವಿ, ಹಿಂಗಾದ್ರೆ ಆಫೀಸರ್ ಹೆಸರು ಹೇಳ್ಯಾರ, ಅದು 18, 19 ಅವರೊಳಗೆ ಆಯ್ಕೆ ಮಾಡಿದ ಪಟ್ಟಿ ಕಳಿಸಿವಿ ಅಂತಂದಿಂದ ನಾವು ಅಲ್ಲಿ ಹೋಗಿ ಕೇಳಕ್ಕೆ ಹೋಗಿದ್ದೀವಿ. ಅಲ್ಲಿ ಯಾರೂ ಇರಲಿಲ್ಲ. ಸೋಯಲ್ ಸರ್ ಏನು ಹೇಳಿದ್ರು, ಸಿಂದಗಿ ಬಂದೀವ್ರಿ ನಾವು ಅಂದರು. ಅಲ್ಲಿ ಏನದ ನಾವು 80 ಜನ ಸ್ಟ್ರೈಕ್ ಕೂತೀವಿ, 80 ಜನ ಸ್ಟ್ರೈಕ್ ಕೂತೀವಿ. ಅವ್ರು ಸಾಹೇಬರು ಸಿಂದಗಿಲಿಂದ ಬಿಜಾಪುರಕ್ಕೆ ಬಂದರು. ಬಿಜಾಪುರಕ್ಕೆ ಬಂದಿಂದ ಏನದ ಕೂತು ಕೇಳಿದ್ರು, ಮನವಿ ಕೇಳಿದ್ರು, ಸಾಹೇಬ್ರ ನಮಗೆ 8 ಎಕರೆದವ್ರ ಜೋಡಿ ನಮಗೂ ಕೊಡ್ರಿ ಅಂತ ಹೇಳಿದ್ವಿ. 4 ಎಕರೆ ಜಾಗ ಐತಿ, ಅದು ನಿಮ್ಗೆ ಮಾಡಿಸ್ಕೊಡ್ಲಕ್ಕೆ ಪ್ರಸ್ತಾವನೆ ಕೊಟ್ಟರೆ ಅಂತೇಳಿ ಶಾಸಕರು ಹೇಳಿದ್ರು, ನಾವು ಕೊಟ್ಟಿವಿ ಅಂತೇಳಿ. ಎಷ್ಟು ದಿನದಾಗ ಮಾಡಿ ಕೊಡ್ತೀರಿ ನೀವು ಅಂತ ಕೇಳಿದ್ವಿ. ದಿನಪನ ಕೇಳಕ್ಕೆ ಹೋಗ್ಬೇಡ್ರಿ, ನಾ ದಿನ ಹೇಳಂಗಿಲ್ಲ, ನಿಮ್ಗೆ ಅರ್ಜೆಂಟ್ ಇತ್ತಂದ್ರೆ ಅಂತರಗಂಗೆ ರೋಡಿಗೆ ಹೋರಿ, ಇಲ್ಲ ಸುಣಗಾರ ಶಾಣಪ್ಪನ ಮನೆಗೆ ಹೋರಿ ಅಂತ ಹೇಳಿದ್ರು. ಅದಕ್ಕೇನಂದೀವಿ ನಾವು, ಸಾಹೇಬ್ರ ನಾವು ಇಲ್ಲೇ ವಾಸವಾಗಿದ್ದೇವ್ರಿ, ಇದ್ದದ್ರಾಗ ಇಲ್ಲೇ ಅಡ್ಜಸ್ಟ್ ಮಾಡಿಕೊಡ್ರಿ ಅಂತ ನಾವು ಕೇಳಿದ್ವಿ. ಅದಕ್ಕೇನಂದ್ರೆ ಅವರು, ಇಲ್ಲ ಆಗಲ್ಲ, ನೀವು ಏನು ಮಾಡ್ತೀರಿ ಅಧಿಕಾರಿಗಳಿಗೆ ಹೋಗಿ ಕೇಳ್ರಿ, ನಾನು ಇದ್ರಾಗ ಏನು ಇಲ್ಲ ನೋಡ್ರಿ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಅಧಿಕಾರಿಗಳಿಗೆ ಕೇಳಿವಿ. ಅಧಿಕಾರಿಗಳು ನಮಗೇನದ ಬರೆದು ಕೊಡ್ರಿ ರೈಟಿಂಗ್ದಾಗ ಸರ, ನಮಗೆ ಹಿಂಗೆ ಬಂದು ಚೌಕಾಸಿ ಮಾಡಿ ಕೊಡ್ತೀವಿ ಅಂತ ತಿಳ್ಕೊಂಡು ನಾವು ಮನವಿ ಕೊಟ್ಟಿವಿ. ಆಯ್ತು ರೀ, ನೀವು ಮನವಿ ಕೊಟ್ಟಿರಲ್ಲ, ನಿಮ್ಮ ಮನವಿಗೆ ಸ್ಪಂದಿಸಿ ನಾ ಶನಿವಾರ ದಿನ ನಿಮ್ಮ ಜಾಗಕ್ಕೆ ಬರ್ತೀನಿ, ಬಂದು ಏನದ ಅದು ಏನದ ನೋಡಿ ಚೌಕಾಸಿ ಮಾಡ್ಕೊಂಡು ನಿಮ್ಗೆ ನ್ಯಾಯ ದೊರಕಿಸಿಕೊಡ್ತೀನಿ, ಅಲ್ಲಿ ತನಕ ಸುಮ್ ಕೊಡ್ರಿ ಅಂತೇಳಿ ಹೇಳಿದರು. ಆಯ್ತು ಸರ್ ಅಂತೇಳಿ ನಾವು ಇವತ್ತಿನ ದಿನ ಮನವಿ ಕೊಟ್ಟು 80 ಜನ ಇಲ್ಲೇನೋ ಕೂತೀವಿ. ಈ 80 ಜನ ನಾವು ಹೋಗಿದ್ದೀವಿ ಮನವಿ ಕೊಡಕ್ಕೆ. ಈ 80 ಜನ ಮನವಿ ಕೊಟ್ಟು ಇನ್ನೂ ನಾವು ಮನೆಗೆ ಮುಟ್ಟಿಲ್ಲ. ಅಲ್ಲಿ ಏನದ ಶಾಸಕರ ಹಿಂಬಾಲಿಗರು ಇವತ್ತೇನದ ವಕೀಲ ಅದನವ, ಅವನ ವಕೀಲ ಮನೆಗೆ ಏನದ ಕಿತ್ತಮ್ಮ ಅಂತೇಳಿ ಹೋಗಿ ಪತ್ರ ಸಾಡಿ ಕಿತ್ತಾರ. ನನ್ನ ಮನೆಯು ಬಾಗಲ ಮುರಿದಾರ. ನನ್ನ ಮಕ್ಕಳು 6 ವರ್ಷದ 4 ವರ್ಷದ ಮಗು ಅದಾವ. ಅವು ಮಕ್ಕಳಿಗೆ ಹಾಕೊಂತ ತುಳಿದಾರ. ಈಗ ಜ್ವರ ಬಂದಾವ ಮಕ್ಕಳಿಗೆ. ನಮ್ಮ ಅಕ್ಕಗ ಹಿಂಗೆ ಹಿಡಿದು ಎಳೆದಾಡರ್ತ ಏನು ಬಾಯಿಗೆ ಬಂದದ್ದು ಅವಾಚ್ಯ ಶಬ್ದ ಬೈದಾರ. ವಕೀಲ ಏನು ಮನುಷ್ಯರಿಗೆ ಹುಟ್ಟಾನ ಆದ್ರೆ ಕೊಟ್ಟ ಸಿಕ್ಕಂಗೆ ಬೈದಾರತ್ತ. ನಾ ಯಾರ ಮನೆಗೆ ಹೋಗಿಲ್ಲ, ನಾ ಆಫೀಸರ್ಗಳಿಗೆ ಹೋಗಿನಿ, ನ್ಯಾಯ ಕೇಳಿನಿ. ನನಗೆ ಒಂದೇಳೆ ನ್ಯಾಯ ಸಿಗ್ಲಿಕ್ಕಪ್ಪ ಅಂತಂದ್ರೆ ಎಲ್ಲರೂ ಕೂಡಿ ಸ್ಟೇ ಮಾಡಮ್ರಿ ಸರ್ ಅಂತೇಳಿ ನನಗೆ ಬೆನ್ನ ಹತ್ತಾರ. ನನ್ನ ಹತ್ರ ಡಾಕ್ಯುಮೆಂಟ್ಸು ತಂದು ಕೊಟ್ಟಾರ. ಡಾಕ್ಯುಮೆಂಟ್ಸು ಅದಾವು. ನಾವು ಇನ್ನೂ ಏನದ ಎಲ್ಲರ ಜೋಡಿ ಇದು ಮಾಡಿ ಸ್ಟೇ ಮಾಡೋದು ಅಡ್ವಾನ್ಸ್ ಇದು ಮಾಡೋಣ ಬ್ಯಾಡ್ರಿ, ಕೇಳ್ಕೊಂಡು ಮಾಡೋಣ ಅನ್ನೋದ್ರೊಳಗೆ ಇಷ್ಟೆಲ್ಲ ನನ್ನ ಮನೆ ಮೇಲೆ ಅನ್ಯಾಯ ದೌರ್ಜನ್ಯ ಮಾಡಿ ನಮ್ಮ ಮೇಲೆ ಇಷ್ಟು ಇದು ಮಾಡಿ ಇನ್ನೂ ಆದರೂ ಈಗ ಎದುರ್ಸಕತ್ತಾರ. ನೀ ಜೀವನ ಮಾಡ್ತೇನೆ ಸಿಂದಗಿ ಒಳಗೆ ಅಂತೇಳಿ ಸರ. ಹಾಂ ಸರ ಬೆಳಗ್ಗೆ ಇವತ್ತು 7 ಗಂಟೆಗೆ ಸ್ಟಾರ್ಟ್ ಆಗಿದೆ ಸರ. ಅವ ರಾಯಪ್ಪ ಬಡಿಗೇರ್ ಅಂತೇಳಿ ಸರ, ಅವ ಸುರಪುರ ತಾಲೂಕು ಪರ್ಸನಳ್ಳಿ, ಅವ ಇಲ್ಲಿ ಬಂದು ವಾಸ ಹೋಗ್ಯಾನ ಸರ. ಅವ ಏನು ಹೇಳ್ತಾನೆ ಸರ, ನಾನು ಬರೀ ಬಗ್ಲನವನೇ, ಅವ 4-5 ಪ್ಲಾಟ್ಗಳು ಮಾಡ್ಕೊಂಡಾನ. ಅವ ಏನು ಹೇಳ್ತಾನಂತ ಸರ, ಇದ್ರಾಗ ಜೀವ ಹೋತಾವ ಅಂತೇಳಿ.
ಇಲ್ಲಿ ಇನ್ನೊಬ್ಬ ರೌಡಿ ಶೀಟರ್ ಅದನ್ ಸರ್, ಪರಶುರಾಮ ಮೇಲಿನ ಮನೆ ಅಂತೇಳಿ ಅವನು ಸ್ವಂತ ಊರು ಆಲ್ಗೂರ. ಅವ ಕೂಡಿ ಮಾತಾಡ್ತಾರ ಸಂಡಸ್ಕೋದಲ್ಲಿ, ಜೀವ ಹೋತಾವ, ಆ ವಕೀಲನ ಜೀವ ಮಾತ್ರ ಹೊಡಿತೀವಿ ಅಂತೇಳಿ ಮಾತಾಡ್ತಾರತ್ರಿ. ಇಷ್ಟು ಅವರಿಬ್ಬರು ಮೇನ್ ಕಾರಣ ಅವ್ರು ರೀ. ಅವರಿಂದ ತಿರುಪತಿ ಬಂಡಿ ಒಡ್ಡರ ಮತ್ತು ಮಾಂತೇಶ್ ನಡುವಿನಕೇರಿ ಅವರು ಅಣ್ಣವ್ರ ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತೀವ್ರಿ, ಅಣ್ಣವ್ರ ನ್ಯಾಯ ಕೊಡ್ತೀವ್ರಿ ಅಂತ ಹೇಳಿದ್ರು. ಒಳ್ಳೆ ಏನದ ಇವತ್ತು ಫೋನ್ ಹಚ್ಚಿ ಇದು ಮಾಡಿ ಬಂದಿ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ಮನೆ ಕಿತ್ಲಾಕ್ ಹೋಗ್ಯಾರ. ನಾವು ಅಲ್ಲಿ ಸ್ಪಾಟಿಗೆ ಇನ್ನೂ ಹೋಗಿಲ್ಲ. PS ಸಾಹೇಬರಿಗೆ ಫೋನ್ ಹಚ್ಚಿದ್ವಿ, ನಿಮಗೂ ಸಾಹೇಬರಿಗೆ ಅಧ್ಯಕ್ಷ ಎಲ್ಲರಿಗೆ ನಿಮಗೂ ಫೋನ್ ಹಚ್ಚಿದ್ವಿ. ನಾವು ಬಂದು ಇಳಿದೀವಿ, ಇನ್ನೂ ಮನೆಗೆ ಹೋಗಿಲ್ಲ, ಇಲ್ಲೇ ಇದೀವಿ. ಯಥಾಸ್ಥಿತಿಯಾಗಿ ಇಲ್ಲಿ ಬಂದೀವಿ, ಇಲ್ಲೇ ಇದೀವಿ.